ದೆವ್ವಗಳು ಡಿ ಮಾಡೋ ಟೈಮಲ್ಲಿ ಕರ್ಕೊಬಂದು ಏನ್ ಮಾಡ್ತಿದ್ವಿ? ಸರಿಯಾಗಿ ಮಾತಾಡಲಿ, ಈ ಕ್ಯಾಮ್ರಾ ರೋಲ್ ಐತೈತಿ. ನಾನೇನಂದೆ? ನೀನ್ ದೆವ್ವ ಡಿ ಮಾಡೋ ಟೈಮಲ್ಲಿ ಅಂತ ಇದೆಯಲ್ಲ, ಡ್ಯಾನ್ಸ್ ಮಾಡೋ ಟೈಮಲ್ಲಿ ಏನ್ ತಂದೆ? ಊರ್ ಬಾಗ್ಲು ನಂಜನ್ ಸ್ವಾಮಿ ಅಣ್ಣ, ನೀವು ಮಾಡ್ಬೇಕಾಗಿರೋ ರೆಸಿಪಿಗೆ ಇಂಗ್ರೀಡಿಯೆಂಟ್ಸ್ ಏನಣ್ಣ? ಆಗ್ಲೇ ಮೆಸೇಜ್ ಮಾಡಿದ್ದಲ್ಲ, ತಂದಿಲ್ವಾ ನಿಂಗ? ನೀನ್ ಡೋರ್ ಹಾಕಕ್ ಹೋಯ್ತಿಯಲ್ಲ, ಅವಾಗ ಯಾವಾಗ್ಲೂ ಲಾಕ್ ಆಗಿಲ್ವಣ? ನೀನು ಆಗಿಲ್ಲ ಅಲ್ವಣ? ಇಲ್ಲಪ್ಪ. ಲಾಕ್ ಆಗಿ ಅವರು ಬಾಯ್ ಬಡ್ಕೊಂಡು ಅಕ್ಕಪಕ್ಕವ್ರನ್ನ ಕರೆದು ಆ ಥರದ್ದು ಏನಾರು? ಇಲ್ಲ ಬಾಂಡ್ಲಿ ಜೇಕೆ, ಅವ್ನ್ ಬಾಣ್ಲಿನ ಕಾರಣ ಬೇವರ್ಸಿ ಬಾಂಡ್ಲಿ ಇಡು ಜೇಕೆ. ಎಗ್ ಕೈಮಾ ಕಬಾಬ್, ಮೂರ್ ಐಟಮು. ಅದಕ್ಕೆ ನೋಡಿದ್ರೇನೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕಣ, ನಿಜವಾಗ್ಲು. ಬಟ್ ನನಗೆ ಟೈಮ್ ನಾನು ಟ್ರೈ ಮಾಡ್ತಿರೋದ್ರಿಂದ ಮೊಟ್ಟೆಲ್ ಮಾಡಿರೋದು ಎಗ್, ಉಂಡೆ ಕಟ್ಟಿರೋದು ಕೈಮಾ, ಎಣ್ಣೆಲಿ ಬೇಯಿಸಿರೋದು ಕಬಾಬು. ಫಸ್ಟ್ ಟೈಮ್ ರೆಸಿಪಿ ನಾನು ಕೇಳಿದ್ದು, ನೋಡಿದ್ದು, ತಿಂದಿದ್ದು. ಸಖತ್ತಾಗಿದೆ, ಮಾಡ್ಬೋದು ಮನೇಲಿ. ನಿಂಗಾ ನಿಂಗಾ ಹಾಕ್ರೆ ದೆವ್ವಗಳು ಡಿ ಮಾಡೋ ಟೈಮಲ್ಲಿ ಕರ್ಕೊಬಂದು ಏನ್ ಮಾಡ್ತಿದ್ವಿ? ಸರಿಯಾಗಿ ಮಾತಾಡಲಿ, ಈ ಕ್ಯಾಮ್ರಾ ರೋಲ್ ಐತೈತಿ. ನಾನೇನಂದೆ? ನೀನ್ ದೆವ್ವ ಡಿ ಮಾಡೋ ಟೈಮಲ್ಲಿ ಅಂತ ಇದೆಯಲ್ಲ, ಡ್ಯಾನ್ಸ್ ಮಾಡೋ ಟೈಮಲ್ಲಿ ಏನ್ ತಂದೆ? ಏನಪ್ಪ, ಜನಗಳ ಮನಸ್ಥಿತಿನೇ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ಬಿಟ್ಟಿದೆ ನನಗೆ. ನೀನೆಂತ ನನ್ ಮಗ ಅಂತ ನನಗಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತು. ವೆಲ್ಕಮ್ ಬ್ಯಾಕ್ ಟು ರಿವರ್ ಅಂಡ್ ಫೈರ್. ದಿನ ನಾವು ಅಡಿಗೆ ಮಾಡಕ್ಕೆ ಅಂತ ನೈಟ್ ಟೈಮ್ ಬಂದಿದೀವಿ. ಅದೇ ದೆವ್ವಗಳು ಡ್ಯಾನ್ಸ್ ಮಾಡೋ ಟೈಮಲ್ಲಿ ಬಂದಿದೀವಿ. ಏನ್ ಕತೆ ಕಾದಿದ್ಯೋ ಏನೋ ಗೊತ್ತಿಲ್ಲ. ನೋಡೋಣ, ಇವತ್ತಿನ ನೈಟ್ ನಮ್ಗೆ ಗೆಸ್ಟ್ ಒಬ್ರು ಇದಾರೆ. ಅವ್ರನ್ನ ಇವತ್ತು ವೆಲ್ಕಮ್ ಮಾಡುವಂತಹ ಸಮಯ ಈಗ್ಲೂ ಕೂಡ ಬಂದಿದೆ, ಅಥವಾ ಈಗ್ಲೇ ಬಂದಿದೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಜಕ್ಕೆ ವೆಲ್ಕಮ್ ಮಾಡೋಣ. ಕರಿಯಪ್ಪ, ಬನ್ನಿ. ನಮಸ್ಕಾರ. ನೀವು ಚೆನ್ನಾಗಿದ್ದೀರಾ? ಸರಿ ಸರ್, ಏನ್ ಒಂದು ಸಭ್ಯತೆ ಕಲ್ತ್ಕೊಳ್ಳ. ವೆಲ್ಕಮ್ ಟು ರಿವರ್ ಅಂಡ್ ಫೈರ್ ಕಿಚನ್ ಸರ್. ಥ್ಯಾಂಕ್ ಯು. ನೀವು ಎದ್ ನಿಂತ್ಕೊಂಡು ನೀವು ಗೌರವಿಸೋದು ನಿಮ್ಮ ಸಂಸ್ಕೃತಿಲೇ ಇಲ್ವಾ? ಇರ್ಲಿ, ಬನ್ನಿ ಕೂತಳಿ ಸರ್. ಏನೋ ಮಜ್ಜಿಗೆ ಹಾಕೊಂಡು ಕೋತಿ ಆಡಿಸ್ತೀರನೋ ಗೊತ್ತಿಲ್ಲ. ಒಂಚೂರು ರಾತ್ರಿ ಆಗದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು. ಆಯ್ತಾ, ಇಷ್ಟ ದಿನ ಎಲ್ಲ ಡೇ ಹೊಡಿತಾ ಇದ್ದು, ಇವತ್ತು ರಾತ್ರಿ ಶೂಟ್ ಮಾಡ್ತಾ ಇದೀವಿ. ಅಣ್ಣ ಏನ್ ಹೇಳ್ತಿದ್ಯಾ ಅಣ್ಣ ನೀನು? ಅಂದ್ರೆ ಅವನು ಸ್ವಲ್ಪ ಹಂಗೆ ಆಡ್ತಾನೆ ನಿಂತ ಟೈಮಲ್ಲಿ, ಚಳಿ ರಾತ್ರಿ ಸ್ವಲ್ಪ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಣ್ಣ ನನ್ನ ಅಡಿಗೆ ತಾನೇ ಕಲ್ಸಿರೋ. ಅಡಿಗೆನೇ ಬೆಡ್ಶೀಟ್ ಗಿಡ್ಶೀಟ್ ಇಲ್ಲ, ಚಳಿಗಿಳಿ ಯಾರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ ನಿಮ್ಗೆ. ಆಯ್ತು ಅಣ್ಣ, ಇಬ್ರು ಆಡ್ತಿರೋದ್ ನೋಡ್ರೆ ಭಯ ಆಯ್ತೈತೆ ರಾತ್ರಿ ಹೊತ್ತಲ್ಲಿ. ಈಗ್ಲೇ ಯಾಕೆ ಭಯ ಬೀಳ್ತಾ ಇದೀರಾ? ಇನ್ನು ಹೋಗ್ತಾ ಏನೇನ್ ಇದೆಯೋ ಏನೋ. ನಿಂಗ ಇವ್ರ ಬಗ್ಗೆ ನೀನೇ ಪರಿಚಯ ಮಾಡ್ಕೊಡ. ಇವರ ಹೆಸರು ನಂಜುನಣ್ಣ ಅಂತ. ನಾನು ನಟನಾ ಸಂಸ್ಥೆಗೆ ಸೇರಿ ಒಂದು ಎರಡು ವರ್ಷ ಏನೋ ಆದ್ಮೇಲೆ ನನಗೆ ತೀರಾ ಹತ್ರವಾಗಿ ನಮ್ಮನ್ನ ನಿಂತ್ಕೊಂಡು, ಅಂದ್ರೆ ಜೊತೆಗೆ ನಿಂತ್ಕೊಂಡು ನಾನು ಇವರು ನಾಟಕಗಳನ್ನ ಮಾಡಿ, ಲೈಟಿಂಗ್ ವರ್ಕ್ಗಳನ್ನ ಮಾಡಿ, ಪ್ರತಿಯೊಂದು ಥಿಯೇಟರ್ ರಂಗಭೂಮಿ ಏನೇನು ಕೆಲಸಗಳಿದಾವೋ ಎಲ್ಲ ಜೊತೆಗೆ ನಿಂತ್ಕೊಂಡು ಮಾಡಿ ಒಂದು ತಕ್ಕ ಮಟ್ಟಿಗೆ ಒಂದು ಯಶಸ್ಸನ್ನ ಕಂಡಿರೋರು. ಇವ್ರದ್ದು ಕೂಡ ಒಂದು ಬಿಸ್ನೆಸ್ ಇದೆ. ಸೊ ಆ ಬಿಸ್ನೆಸ್ ಅನ್ನ ಜೊತೆಗೆ ಮಾಡ್ಕೊಂತ, ಬಿಸ್ನೆಸ್ ಏನು ಅಂತ ಹೇಳಿ ಆ ಬಿಸ್ನೆಸ್ ಅನ್ನ ಮಾಡ್ಕೊಂತ ರಂಗಭೂಮಿಲೂ ಕೂಡ ಈಗಲೂ ಕೂಡ ತೊಡ್ಕೊಂಡಿದ್ದಾರೆ. ಆ ಬಿಸ್ನೆಸ್ ಏನಪ್ಪಾ ಅಂತಂದ್ರೆ, ಮನೆಗೆ ಬೇಕಾಗಿರುವಂತ ಎಲ್ಲಾ ತರಹ ಡೋರ್ಸ್ ಗಳನ್ನ ಇವರು ಮಾಡ್ತಾರೆ. ಮನೆ ಕಟ್ಟೋದು ಮುಖ್ಯ ಅಲ್ಲ, ಮನೆಗ್ ಬೇಕಾಗಿರೋದು ಮೇನ್ ಆಗಿ ಬಾಗಿಲು. ಎಲ್ಲಾ ತರಹದ ಬಾಗಿಲುಗಳನ್ನ ಇವರು ರೆಡಿ ಮಾಡ್ತಾರೆ. ಮರದಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಕಬ್ಬಿಣದಾಗಿರ್ಬೋದು, ನಿಮ್ಗೆ ಯಾವ ಮೆಟೀರಿಯಲ್ ಬೇಕೋ ಆ ಮೆಟೀರಿಯಲ್ ಇವ್ರು ಬಾಗಿಲನ್ನ ತಯಾರಿಸ್ಕೊಡ್ತಾರೆ. ಇವ್ರ ಹೆಸರು ಊರ್ ಬಾಗ್ಲು ನಂಜುಂಡ ಸ್ವಾಮಿ ಅಂತ. ಬರೀ ನಂಜುಂಡ ಸ್ವಾಮಿ ಅಂತ ಇವ್ರ ಹೆಸರು. ಚೆನ್ನಾಗಿದೆ ಇದು, ಊರ್ ಬಾಗ್ಲು ನಂಜುಂಡ ಸ್ವಾಮಿ. ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಲಿ. ಇದ್ರಲ್ಲೂ ಗಿಮಿಕ್. ಅಣ್ಣ, ಈಗ ನೀವು ಮಾಡ್ತಿರಂತ ರೆಸಿಪಿ ಹೆಸರೇನು? ಎಗ್ ಕೈಮಾ ಕಬಾಬ್. ಅಣ್ಣ, ಮೂರಲ್ಲಿ ಒಂದ್ ಮಾಡು, ಮೂರ್ ಮಾಡ್ಬಾರ್ದು, ಟೈಮ್ ಇಲ್ಲ. ಅಲ್ಲ, ಮೂರಲ್ಲಿ ಒಂದ್ ಮಾಡಕ್ ಆಗಲ್ಲ, ಮೂರು ಸೇರ್ಸ್ ಒಂದ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಮೂರನ್ನು ಸೇರ್ಸಿ ಎಗ್ ಕೈಮಾ ಕಬಾಬು. ಅಣ್ಣ, ಒಂದ್ ಮೊಟ್ಟೆ ಇರೋದ್ ಅಷ್ಟೇ. ಕೈಮಕ್ಕೆ ಮಟನ್ ತರಬೇಕು, ಕಬಾಬ್ಗೆ ಚಿಕನ್ ತರಬೇಕು. ನೀನ್ ಹೇಳಿದ್ದು ಎಗ್ ಒಂದ್ ತಂದಿದ್ವಿ. ಎಲ್ಲಾನು ಎಗ್ಗಲ್ಲೇ ಮಾಡೋಣ. ಥ್ಯಾಂಕ್ ಯು ಬಜೆಟ್ ಉಳಿಸಿದಕ್ಕೆ. ಊರ್ ಬಾಗ್ಲು ನಂಜನ್ ಸ್ವಾಮಿ ಅಣ್ಣ, ನೀವು ಮಾಡ್ಬೇಕಾಗಿರೋ ರೆಸಿಪಿಗೆ ಇಂಗ್ರೀಡಿಯೆಂಟ್ಸ್ ಏನಣ್ಣ?
ಆಗ್ಲೇ ಮೆಸೇಜ್ ಮಾಡಿದ್ದಲ್ಲ ತಂದಿಲ್ವಾ ನಿಂಗ ನಿಂಗ ಜೇಕೆ ಬಂದ ಅಣ್ಣ ನೋಡೋಣ ನೀನ್ ಕೇಳಿದ ಅಷ್ಟು ಇಂಗ್ರೀಡಿಯೆಂಟ್ಸ್ ಮೊಟ್ಟೆ ಮೊಟ್ಟೆಗೆ ಬೇಕಾಗಿರೋ ಈರುಳ್ಳಿ ಅದು ಇದು ಎಲ್ಲ ರೆಡಿ ಇದೆ ಅಣ್ಣ. ಓಕೆನಾ? ಶುರು ಹಚ್ಕೊಳ್ಳೋದು ಈಗ. ಅವ್ರಿಗೆ ಏನೇನು ಅಂತ ತಿಳಿಸ್ಕೊಟ್ಬಿಡಿ. ಓಕೆ, ಅದು ಗರಂ ಮಸಾಲ ಎಷ್ಟು ಬೇಕು? 1-2 ಸ್ಪೂನು. ಇದು ಕಬಾಬ್ ಪೌಡ್ರು. ಇದೆಷ್ಟು ಬೇಕು? ಅದು ಅಷ್ಟೇ, 1 ಪ್ಯಾಕೆಟ್ ಅಥವಾ 2 ಪ್ಯಾಕೆಟ್. ಅದು ಕಡಲೆ ಹಿಟ್ಟು. ಕಡಲೆ ಹಿಟ್ಟು. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಉಪ್ಪು, ಈರುಳ್ಳಿ, ಮೊಟ್ಟೆ, ಕರಿಬೇವಿನ ಸೊಪ್ಪು. ಅಂದ್ರೆ ಇಲ್ಲಿ ಒಂದೇ ಒಂದ್ ಮೊಟ್ಟೆ ಇದೆ ಅಂತ ತಿಳ್ಕೊಬಿಡಿ. ನಾವು ನಿಮ್ಗಷ್ಟೇ ಮೊಟ್ಟೆ ಒಂದೊಂದ್ ತೋರ್ಸಕ್ ಇಟ್ಟಿದೀವಿ ಡಿಸ್ಪ್ಲೇಗೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ನಂಜುನಣ್ಣಂದೆ ತಂದಿರೋದು ಅಂತ. ಶುರು ಮಾಡೋಣ. ಶುರು ಹಚ್ಕೊಳ್ಳೋಣ. ನಿನ್ ಕೆಲಸ ಮಾಡು. ಬೆಂಕಿ ಹಚ್ಚಪ್ಪ ನಿನ್ ಕೆಲಸ. ಅದನ್ನ ಮಾತ್ರ ಸರಿಯಾಗಿ ಮಾಡ್ತಾನ ಅವನು. ಬೆಂಕಿ ಹಚ್ಚೋದಕ್ಕೆ ದಯ್ಯಗಳು ಅದೇನೋ ಮಾಡೋ ಟೈಮಲ್ಲಿ ಅದೇನೋ ಓಡಿಸ್ಬೇಕಲ್ಲ, ಬಂದಿಲ್ಲ ಅಟಕಾಯಿಸ್ಕೊಂಡ್ಬಿಟ್ರೆ ಅಡ್ಕಾಯಿಸ್ಕೊಂಡ್ರೆ ಸರಿ, ಕೆಡಿಕಾಬಿಟ್ರೆ ಧಗ 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 ನೈಟು ಉರಿಯುತ್ತಿದೆ. ಮಧ್ಯರಾತ್ರಿಲಿ ಒಲೆ ಹಚ್ತೀನಿ, ಜೇಕೆ ಬಂದು ಹಾಳು ಮಾಡ್ತಾನೆ ಲೋಪರು. ಉರಿತಾರದೆ, ದಗ 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 ಉರಿಯುತ್ತಿದೆ, ಅಡಿಲು ಉರಿಯುತ್ತಿದೆ ಅಂತ. ಓ ಕೋಗಿಲೆ ಉರಿಯ ಕಲೆ. ನಿನ್ ಡೋರ್ ಹಾಕಕ್ ಹೋಯ್ತಿಯಲ್ಲ, ಅವಾಗ ಯಾವಾಗ್ಲೂ ಲಾಕ್ ಆಗಿಲ್ವಣ ನೀನು? ಅಂದ್ರೆ ಡೋರ್ ಅಡ್ಜಸ್ಟ್ ಮಾಡಕ್ ಹೋದಾಗ ಒಳಗಡೆ ನೀನೇ ಲಾಕ್ ಹಾಕೊಂಡಿಲ್ವಾ ಅಂತ. ನಾನು ಹಾಕೋದು ನಂಗೆ ತೆಗಿಯಕ್ ಗೊತ್ತಾಗಲ್ವಾ? ಅಲ್ಲ, ಮಿಸ್ ಆಗಿರೋದ್ರು ಲಾಕ್ ಆಗ್ಬಿಟ್ಟಿದ್ರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಆಗಿಲ್ಲ ಅಲ್ವಣ? ಇಲ್ಲಪ್ಪ, ಲಾಕ್ ಆಗಿ ಅವರು ಬಾಯ್ ಬಡ್ಕೊಂಡು ಅಕ್ಕಪಕ್ಕದವ್ರನ್ನ ಕರೆದು ಆ ಥರದ್ದು ಏನಾರು? ಇಲ್ಲ 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 ಇಲ್ಲ. ಅಪ್ಪ ಗುರು ಸುಟ್ಟೈತಾನೆ ಗುರು. ಜೋಪಾನ ಜೋಪಾನ ಅಣ್ಣ. ಅಂದ್ರೆ ಹಿಂದೆ ಕೂತ್ಕೊಳ್ಳಿ ಆಯ್ತು. ಎಲ್ಲ ಗ್ಯಾಸ್ ರುಚಿ ನೋಡಿ ನೋಡಿ ಒಲೆ ರುಚಿ ಮರ್ತೋಗ್ಬಿಟ್ಟಿದ್ದೀರಿ ನೀವು. ಅಣ್ಣ, ನೀವ್ ಇವತ್ ಇದಕ್ಕೆ ಹೆಂಗ್ ಅಂತಿದಿರಲ್ಲ, ನಿಮ್ ಮನೇಲಿ ಅಂದ್ರೆ ನೀವು 90s ಕಿಡ್ ನಮ್ ತರ, ನಿಮ್ ಮನೇಲಿ ಈ ತರ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿದ್ ನೆನಪಿದ್ಯಾ ನಿಮ್ಗೆ, ಅಥವಾ ಮಾಡ್ತಿದ್ರ, ಅಥವಾ ನೀವು ಹುಡ್ತಾಗಿಂದ ಗ್ಯಾಸ್ ಒಲೆ ಮಾಡಿರೋದು ನೆನಪಿದ್ಯಾ? ಸಾರಿ, ಐ ಆಮ್ 80s ಕಿಡ್. ಹಾಗಾಗಿ ನಾವು ಎಲ್ಲ ಊಟ ಮಾಡಿದ ಅಡಿಗೆ ಮಾಡಿದೆಲ್ಲ ಈ ತರದ್ರಲ್ಲೇ ಅವ್ರು ಸೌದೆ ಒಲೆನೇ ಇಟ್ಕೊಂಡು ಒಂದ್ ಮೂಲೆಯಲ್ಲಿ ಮಾಡ್ತಿದ್ದು. ಈಗ ಒಳಕಲ್ಲಿ ಇಟ್ಕೊಂಡು ಖಾರ ಆಡಿಸ್ತಿದ್ರು. ಸೇಮ್ ಎಲ್ಲ ಇದೆ. ನಿಂಗ ಇಲ್ಲಿ ನನ್ ಪಾಡ್ ನೋಡಿಲ್ಲ, ಚಾಕೆ ಹರಿತಾ ಇಲ್ಲ. ನೀನು ಅಡಿಗೆ ಮಾಡಿದ್ಯಾ ಅಣ್ಣ ಸೌದೆ ಒಲೆಯಲ್ಲಿ ಯಾವ ತರ? ಇಲ್ಲ ಇದೇ ಫಸ್ಟ್? ಹಾಗಾದ್ರೆ 1000 ರೂಪಾಯಿ ಫೋನ್ ಪೇ ಮಾಡು. ಮತ್ತೆ ಇನ್ನೇನು ಎಕ್ಸ್ಪೀರಿಯನ್ಸ್ ಸುಮ್ನೆ ಬರ್ತದ ಅಣ್ಣ? ನೀನ್ ಮೊಟ್ಟೆ ಬೇಯಿಸೋಷ್ಟೊತ್ತಿಗೆ ಒಂದ್ ರೌಂಡ್ ನಿದ್ದೆನೆ ಮಾಡ್ಕೊಂಡಿದ್ದೀನಿ. ಏನ್ ಇವತ್ತು ಮಾಡಿಯೋ ಇಲ್ವೋ ಹೇಳು. ಉಪ್ಪ ಮೊಟ್ಟೆ ಬೆಂದದ ನೋಡಮ್ಮ. ಏನ್ರಿ ಇದು? ಮೊಟ್ಟೆ ಬೇಯಿಸು ಅಂತಾರೆ, ಮಟ್ಕೆನೆ ಬೇಯಿಸ್ಬಿಟ್ಟಿದ್ಯಲ್ಲ ಅಣ್ಣ. ಮಚ್ಚಾ, ಇಲ್ಲಿ ಒಂಚೂರು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ರೆ ಮೊಟ್ಟೆ ಸಾಂಬಾರ್ ಆಗೋಯ್ತಕಲ್ಲ. ಒಂಚೂರು ರೈಸ್ ಹಾಕ್ಬಿಡುವ, ಮೊಟ್ಟೆ ಬಿರಿಯಾನಿ ಆಗೋಯ್ತದೆ. ಏನಕ್ಕೆ ಕರ್ದಿದ್ರೆ ಅದ್ ಮಾಡೋ. ನನ್ನ ಕೈಲಿ ಎತ್ಸಿ ಕೆಳಗ್ ಮಡಗ್ತಾ ಇದೀವಿ. ಏನೋ ಇದು ಮೊಟ್ಟೆ ಮೊಟ್ಟೆ ಬೆಂದಿದ್ದು ಆಯ್ತು, ಎಡದಿದ್ದು ಆಯ್ತು. ಆಯ್ತು, ಮನೆಗ್ ತಗೋ ಹೋಗ್ಬಿಡ, ಅದೇನ್ ಮಾಡ್ಕೊಬಿಡು, ನಾವ್ ಬರ್ತೀವಿ, ಟೈಮ್ ಆಗದೆ. ಏನಣ್ಣ ಮಧ್ಯರಾತ್ರಿ 2 ಗಂಟೆಲಿ ನೀನು ಮೊಟ್ಟೆ ಸಿಪ್ಪೆ ಬಿಡ್ಸ್ಕ ಕೂತಿದ್ಯಲ್ಲಣ್ಣ? ಯಾವಾಗಣ್ಣ ಕೈಮಾ ಮಾಡೋದು, ಕೈಮಾ ಮಾಡಿ ಕಬಾಬ್ ಮಾಡೋದು ಎಲ್ಲ ಇವಾಗ್ಲೇ ಮಾಡ್ಬಿಡೋದ? ಈಗೇನು, ಈಗ ಬರೀ ತುರ್ಕೊಳ್ಳೋದು ಅಷ್ಟೇನೆ. ತುರ್ಕೊಳ್ಳೋದು, ಮೊಟ್ಟೆ ತುರ್ಕೊಳ್ಳೋದು ಅಷ್ಟೇನೆ, ಆಯ್ತಾ? ಹಾಗೆ 1/4 ಗಂಟೆಗೆ ರೆಡಿ ಅನ್ಕೋ. ಹೌದಾ ಅಣ್ಣ? ಅದನ್ನ ತುರಿಬೇಕಣ್ಣ? ಏನ್ ಕ್ಯಾರೆಟ್ ಅಣ್ಣ ಅದು ತುರಿಯಕ್ಕೆ? ಅಲ್ಲ, ಇದು ಮೊಟ್ಟೆ. ತುರಿಬೇಕು ಅಂತ ತುರಿಬೇಕು ಡಿಸೈಡ್ ಆಗಿದೆಯಾ? ತಗರಪ್ಪ, ತುರಿಯ ಮನೆ ಕೇಳಿದ್ರಲ್ಲ, ಏನಪ್ಪ ಎಲ್ಲ ಕ್ಯಾರೆಟ್ ತುರಿಯೋದ್ ನೋಡಿದೀನಿ, ಬೀಟ್ರೂಟ್ ತುರಿಯೋದ್ ನೋಡಿದೀನಿ, ಇದು ಯಾವ್ದು ಮೊಟ್ಟೆ ತುರಿಬೇಕಂತಲೋ? ಇರಾ ಎಷ್ಟು ಹೇಳ್ದಂಗ್ ಮಾಡ್ಬೇಕಷ್ಟೇ ನಮ್ ಕೆಲ್ಸ. ಮೊಟ್ಟೆನಾರು ತುರಿಲಿಲ್ಲ, ಮೊಟ್ಟೆನಾರು ತುರಿ ಕಳ್ಳಿ ಬಾಯಿಗೆ. ಜೇಕೆ ಬೇಗ ತುರಿಲ್ಲ, ನಿದ್ದೆ ಬರ್ತದೆ. ಏನ್ ಮೊಟ್ಟೆ ಹಿಂಗ ತುರ್ದಾರ ಮರೆ ಮೊಟ್ಟೆ? ಅಣ್ಣ ನೀವು ಮೋಸ್ಟ್ಲಿ ಕನ್ಫ್ಯೂಸ್ ಆಗಿದ್ರೆ, ಮೊಟ್ಟೆ ತುರಿಯದಲ್ಲ.
ನೀವ್ ಹೇಳ್ದಂಗೆ ಮೊಟ್ಟೆ ಬೇಯಿಸಿ ಸಿಪ್ಪೆ ತೆಗೆದು ಈಗ ಅದನ್ನ ಚೆನ್ನಾಗಿ ತುರಿದು ಬಿಟ್ಟಿದೀವಿ. ಹಾ. ಈಗ ಮುಂದೊಂದು ಏನ್ ಸರ್? ಮುಂದೊಂದು ಈಗ ಅದ್ರದ್ದು ಮಸಾಲೆ ಹಾಕು ಒಂದು 4 ಸ್ಪೂನ್ ಹಾಕು. 4 1 2 2 6 8 ಓಕೆ ಅಣ್ಣ. ಓಕೆ. ಫುಲ್ ಹಾಕ್ಬಿಡ್ಲ ಕಬಾಬ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾ. ಗರಂ ಮಸಾಲ ಎಷ್ಟು ಬೇಕಣ್ಣ? ಇನ್ನೊಂದು ರುಚಿಗೆ ತಕ್ಕಷ್ಟು ಉಪ್ಪು. ನುಚ್ಚು. ಓಕೆ. ಈಗ 2 ಮೊಟ್ಟೆ. ಹಾ? ಸರಿ ಬೇಯಿಸಿರೋ ಸರಿ. ಮೊಟ್ಟೆ ಹಂಗ ಗಾಬರಿಗೆ ಆಗ್ಬಿಟ್ಟೆ. ಹಾಕಿ. ಚಲಕ್ ಚುಳುಕ್. ಖಾರ ಪುಡಿ, ಹೆಚ್ಚಿಟ್ಟಿರುವ ಈರುಳ್ಳಿನ ಹಾಕುತ್ತಿದ್ದೇವೆ. ಈಗ ತುರಿದಿರೋ ಮೊಟ್ಟೆನ ಹಾಕಿ. ವಾಕೆ ಹುರಿದಿರೋ ಮೊಟ್ಟೆಯನ್ನ ಈ ಒಂದು ಮಸಾಲೆ ಒಳಗೆ ಸುರಿತಾ ಇದೀವಿ. ಮೊಟ್ಟೆಯಲ್ಲಿ ಮೊಟ್ಟೆ ಸಾಕ್ ಸಾಕ್ ಬಿಡಿ, ನೀ ಒಳ್ಳೆ ಇದನ್ನ ತಗ ಮೇಯ್ಕೊ, ಹಂಗೆ ಬೈಕ್ ಹಾಕೋ. ಎಣ್ಣೊಳಗ್ ಬಿಟ್ಮೇಲೆ ಬಾಯಿಗೆ ಇನ್ನೆಲ್ಗ ಹಾಕೊಳ್ಳೋದು. ಬಾಣ್ಲಿ ಜೇಕೆ. ಒಂದ್ ಬಾಣ್ಲಿನ ಕಾರಣ ಬೇವರ್ಸಿ ಬಾಣ್ಲಿ ಇಡು ಜೇಕೆ. ಈ ಬಾಣ್ಲಿ ಇಡ್ಬೇಕಾ? ಓಕೆ, ರೆಡಿ ಇದೆ, ಇಟ್ಬಿಡ ಬಾಣ್ಲಿ ಇಡ. ನಿಮ್ಗೆ ಫಸ್ಟ್ ಲವ್ ಅಂತ ಆಗಿದ್ ಯಾವಾಗ? ಫಸ್ಟ್ ಲವ್. ಫಸ್ಟ್ ಲವ್ ಅಂತ ಆಯ್ತು. ಕೊನೆಗೆ ಎಲ್ರು ಮದುವೆ ಮಾಡಿದ್ರು. ಅದೇ ಲಾಸ್ಟ್ ಲವ್ ಕೂಡ. ಓಹೋ, ಇದನ್ನ ನಿಮ್ಮನೆಯವರು ನೋಡ್ತಾ ಇರ್ತಾರೆ ಮೋಸ್ಟ್ಲಿ. ನೀನ್ ಹೇಳ್ದಂಗೆ ಅದು ಲಾಸ್ಟ್ ಲವ್ ಆದ್ರೂ ಆಗ್ಬೋದು. ಇರ್ಲಿ, ನಿನ್ಗೆ ಯಾವ ತರ ಫಸ್ಟ್ ಲವ್? ಯಾವ್ದು ಫಸ್ಟ್ ಲವ್ ಆಗೈತೆ? ಹೋಗಿವಿ ಏನಿಲ್ಲ ಕಣ, ಬರೀ ನೋವೆ. ನಿನ್ನ ಲವ್ ಮಾಡಿದವ್ರಿಗೆ ನೋವೇ, ಅದಂತೂ ಗ್ಯಾರಂಟಿ. ಕರೆಕ್ಟ್ ಆಗ ಫಸ್ಟ್ ಲವ್ ಯಾವ್ದು? ಯಾವ್ದು ಇಲ್ಲ ಕಣ. ನೀನು ಡವ್ ಮಾಡ್ಬೇಡ, ನೋಡ್ತಾವ್ರೆ ಅಂತ ಅನ್ಬಿಟ್ಟು ಮುಚ್ಕೊಂಡ್ ಹೇಳು. ಇಲ್ಲಪ್ಪ, ಏನಂತ ಹೇಳಿ ನಾನು. ಇಲ್ಲ, ನನ್ನ ಜೀವನ ಬರೀ ಅಡಿಗೆ ಮಾಡೋದ್ರೊಳಗೆ ಕಳೆದ್ಬಿಟ್ಟಿದೀನಿ. ನೀನು? ನಿನ್ಗೆ? ನನ್ಗೆ ಒಂದೇ ಒಂದ್ ಫಸ್ಟ್ ಲವ್ ಆಗಿದ್ದು. ನೋಡ್ಕವಾ, ನೋಡ್ಕೊಳ್ಳಿ ಬಿಡ್ತಾನೀಗ. ಫಸ್ಟ್ ಲವ್ ನನ್ನ ಲೈಫಲ್ಲಿ ಆಗಿದ್ದು ಅದು ಇದೇನೆ. ಅಯ್ಯಯ್ಯೋ ಅಣ್ಣ, ಎಣ್ಣೆ ತಂದ್ಬಿಟ್ಟವನೆ. ಫಸ್ಟ್ ಲವ್ ಅಂತ ಹೇಳಿ ಈ ಒಂದು ಬ್ರ್ಯಾಂಡ್ ಅವರು ನಮ್ಮ ರಿವರ್ ಅಂಡ್ ಫೈರ್ ಕಿಚನ್ಗೆ ಇನ್ನು ಮುಂದೆ ನಮ್ಗೆ ಎಣ್ಣೆನ ಕೊಡ್ತಾರೆ ಅಡಿಗೆ ಮಾಡೋದಕ್ಕೆ. ಸೊ ನಾವು ಕೂಡ ಇದೆ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇದೀವಿ. ಇದರ ಅಡ್ವಾಂಟೇಜ್ ಏನಂತಂದ್ರೆ ಇದು ಕಡಲೆಕಾಯಿ ಎಣ್ಣೆ, ಯಾವುದೇ ರೀತಿ ಕೆಮಿಕಲ್ ಹಾಕಿರೋದಿಲ್ಲ, ಕೆಮಿಕಲ್ ಫ್ರೀ ಇದು. ಸೊ ಹಿಂದಿನ ಕಾಲದಿಂದಲೂ ಕೂಡ ಯಾವಾಗ ಯಾವುದೇ ರೀತಿಯಾದಂತಹ ಒಂದು ಪ್ಯಾಕೆಟ್ ಆಯಿಲ್ಗಳು ಬರ್ತಿರ್ಲಿಲ್ಲ, ಎಲ್ಲ ಗಾಣದ ಎಣ್ಣೆನೆ. ಅಮ್ಕಿ ತೆಗ್ದಿರೋ ಎಣ್ಣೆಗಳೇ. ಹೌದು, ಚೆನ್ನಾಗಿ ಹಿಂಡಿ ಇಪ್ಪೆ ಮಾಡಿ ತೆಗ್ದಿರೋಂತ ಎಣ್ಣೆ. ಅದನ್ನ ತಿಂದಿರೋಂತ ನಮ್ಮ ಪೂರ್ವಿಕರು ಈಗಲೂ ಕೂಡ ಗಟ್ಟಿಯಾಗಿದ್ದಾರೆ. ಅವರ ಒಂದು ಬ್ರ್ಯಾಂಡೇ ನಾವುಗಳು ಈಗಿದ್ವಿ. ಸೊ ಈಗ ನಮ್ಮ ರಿವರ್ ಅಂಡ್ ಫೈರ್ ಕಿಚನ್ಗೆ ಫಸ್ಟ್ ಲವ್ ಅವರು ನಮ್ಗೆ ಎಣ್ಣೆನ ಸ್ಪಾನ್ಸರ್ ಮಾಡಿದ್ದಾರೆ. ವಿ ಲವ್ ಫಸ್ಟ್ ಲವ್. ನೀವು ನಿಮ್ಮ ಮನೆಯಲ್ಲಿ ಫಸ್ಟ್ ಲವ್ನೇ ಬಳಸಿ, ನಿಮ್ಮ ಫ್ಯಾಮಿಲಿನೂ ಲವ್ಲಿ ಆಗಿ ಇಟ್ಕೊಳ್ಳಿ. ಫಸ್ಟ್ ಲವ್ ಅಂತ ಯಾಕೆ ಇಟ್ಟಿರ್ಬೋದು ಗೊತ್ತಿಲ್ಲ, ನಿಮ್ಗೆ ಏನಾದ್ರು ಗೊತ್ತಾ? ಇದು ಈ ಎಣ್ಣೆ ಹೃದಯಕ್ಕೆ ತುಂಬಾ ಒಳ್ಳೇದು. ಸೊ ಹಾಗಾಗಿ ಹೃದಯಕ್ಕೆ ಒಳ್ಳೇದಾಗಿರೋದ್ರಿಂದ ಫಸ್ಟ್ ಲವ್ ಇಸ್ ದ ಬೆಸ್ಟ್ ಲವ್ ಅಂತ ಇಟ್ಟಿದ್ದಾರೆ. ಈ ಐಡಿಯಾನೇ ಮೋಸ್ಟ್ಲಿ ಇದು ಫಸ್ಟ್ ಲವ್ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ. ನಿಂಗ ತಗೊಳ ಬಾಣ್ಲಿ ಕಾದಿದ್ರೆ ಫಸ್ಟ್ ಲವ್ನ ಬಾಣ್ಲಿ ಒಳಗೆ ಹಾಕೋ. ಕಡಲೆಕಾಯಿ ಎಣ್ಣೆ. ಬಿಡಿ ಅಣ್ಣ, ಬಿಡಿ ನಂಜುಂಡಣ, ಬಿಡಿ. ಓ ಏನೋ ಎಣ್ಣೆ ಮಾತ್ರ ಸಕ್ಕತ್ತಾಗೈತೆ ಕಣ. ಗರಿ ಗರಿಯಾಗಿ, ಮರಳಾಗಿ ಕಬಾಬ್, ಕೈಮಾ ಕಬಾಬ್, ಮೊಟ್ಟೆ ಕೈಮಾ ಕಬಾಬ್. ಇನ್ನೊಂದೆರಡು ಹೇಳೋಣ ತಾಗೆ ಸೇರ್ಸ್ಕೊ ಹೋಯ್ತೀನಿ. ನಿಂದು ತುಂಬಾ ದೊಡ್ಡದು ಕಾರಣ ಅಂದ್ರೆ ರೆಸಿಪಿ ನೇಮು ದೊಡ್ಡದು, ಅದಕ್ಕೆ ಹಾಕಿರುವಂತ ಇಂಗ್ರೀಡಿಯೆಂಟ್ಸು ತುಂಬಾ ದೊಡ್ಡದು. ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತಣ್ಣ, ಯು ಡೋಂಟ್ ವರಿ. ಹೊಡೆದೋಗುತ್ತೆ ಮೊಟ್ಟೆ ಒಳಗಡೆ ಚಿದ್ರ ಆಗೋಗುತ್ತೆ ಅನ್ಕೊಂಡಿದ್ದೆ. ಚೆನ್ನಾಗಾಗಿದೆ, ಥ್ಯಾಂಕ್ ಯು. ಈಗ ಎರಡನೇ ಒಬ್ಬೆ ಬರ್ತಾ ಇದೀವಿ. ನೈಟ್ ಟೈಮ್ ಶೂಟಿಂಗ್ ಚೆನ್ನಾಗಿದೆ ಕಣ, ನೈಟ್ ಟೈಮೇ ಮಾಡ್ಬೇಕಿನ್ಮೇಲೆ.
ಏನ ತಂಪಾಗಿದೆ. ನಿಮ್ ಮದ್ವೆ ಆಗಿಲ್ಲ ಕಣಪ್ಪ, ಬೆಳಗಾನ ಮಾಡ್ತೀಯ. ಇವ್ರಿಗೂ ಮದ್ವೆ ಆಗದೆ, ನನ್ಗೂ ಮದ್ವೆ ಆಗದೆ, ಶೂಟ್ ಮಾಡ್ತಿರೋರ್ಗು ಮದ್ವೆ ಆಗದೆ, ಮಕ್ಳು ಆಗವೆ. ಹಂಗಾರೆ ನಾನು ಒಬ್ನೇ ಇಲ್ಲ ಅಂಡರ್ ಬೇವರ್ಸಿ. ಇದು ಇದು ಇಷ್ಟೊಂದು ನೊರೆ ಬರ್ತೈತೆ. ಪ್ಯೂರ್ ಕಡ್ಲೆಕಾಯಿ ಎಣ್ಣೆ ಇದ್ರೆ ಮಾತ್ರ ಈ ತರ ಬರೋದು. ಹೌದಣ್ಣ. ಸೀರಿಯಸ್ಲಿ ನಾನು ಫಸ್ಟ್ ಟೈಮು ಕುಕಿಂಗ್ ಆಯಿಲ್ ಅಲ್ಲಿ ಈ ರೀತಿ ನೊರೆ ನೋಡ್ತಾ ಇರೋದು. ಈ ತರ ಇಂಡು ಇಂಡು ಚಂದದ ಹೊಡಿತಾದೆ ಅಲ್ಲಿ ಅಡಿಕೆ ಮುಡಿಕೆ. ನೋಡ್ರಪ್ಪ, ಎಗ್ ಕೈಮಾ ಕಬಾಬ್, ಮೂರ್ ಐಟಮು. ಅದಕ್ಕೆ ನೋಡಿದ್ರೇನೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕಣ, ನಿಜವಾಗ್ಲು. ಬಟ್ ನನಗೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದ್ರಿಂದ ಮೊಟ್ಟೆಲ್ ಮಾಡಿರೋದು ಎಗ್, ಉಂಡೆ ಕಟ್ಟಿರೋದು ಕೈಮಾ, ಎಣ್ಣೆಲಿ ಬೇಯಿಸಿರೋದು ಕಬಾಬು. ಫಸ್ಟ್ ಟೈಮ್ ರೆಸಿಪಿ ನಾನು ಕೇಳಿದ್ದು, ನೋಡಿದ್ದು, ತಿಂದಿದ್ದು. ಸಖತ್ತಾಗಿದೆ, ಮಾಡ್ಬೋದು ಮನೆಗೆ. ಸಗದಾಗೈತಣ್ಣ. ಥ್ಯಾಂಕ್ ಯು. ಇಷ್ಟ ದಿನ ಶೇಕನ್ ಕೊಡಕ್ ಬಂದೆ. ನೀವು ಮನೆಗೆ ಬಾಗ್ಲಾಕ ಹೋಯ್ತಲ್ಲ ಮನೆಗೆ, ಅಲ್ಲೇ ಮಾಡಿಸ್ಕೊತೀನಿ. ಅಲ್ಲ ಮಾಡಿಸ್ಬಿಟ್ಟು ತಿನ್ಸಿ. ಏನದು ಕೈಮಾ ಬೋಂಡ, ಎಗ್ ಕೈಮಾ ಕಬಾಬ್. ಎಗ್ ಕೈಮಾ ಕಬಾಬ್ನ ಹೆಂಗ್ ಮಾಡ್ಕೋಬೇಕು ಅಂತ ಇದೇ ತರದ್ದಲ್ಲೇ ಮನೇಲಿ ಮಾಡ್ಬಿಟ್ಟು ಹಿಂಗೆ ಉಂಡುಂಡೆ ಕಟ್ಬಿಟ್ಟು ಎಣ್ಣೆಗೆ ಬಿಟ್ಬಿಟ್ಟು ತಿಂತಾ ಇದ್ರೆ, ಫಸ್ಟ್ ಲವ್ ಎಣ್ಣೆಲಿ ಫಸ್ಟ್ ಲವ್ ಎಣ್ಣೆಲಿ ತಿಂತಾ ಇದ್ರೆ ನಂಜುಂಡನೇ ನೆನ್ಪು ಬರ್ಬೇಕು ನಿಮ್ ಮನೆಗಳಲ್ಲಿ. ಸಖತ್ತಾಗಿದೆ, ಮಾಡ್ಕೊಳ್ಳಿ. ಅಯ್ಯಾ, ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಇದೇ ತರ ಭಯಂಕರವಾಗಿ ಅದ್ಭುತವಾಗಿ ರೆಸಿಪಿಗಳನ್ನ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ನೀವ್ ಹೇಳಿ ಅಣ್ಣ. ಸಬ್ಸ್ಕ್ರೈಬ್ ಮಾಡಿ. ಯಾವ ಚಾನಲ್? ರಿವರ್ ಅಂಡ್ ಫೈರ್. ಸೊ ಥ್ಯಾಂಕ್ ಯು. ಹೊಸ ರೆಸಿಪಿಗೆ ನಮ್ಮ ರಿವರ್ ಅಂಡ್ ಫೈರ್ ಕಿಚನ್ ಯೂಟ್ಯೂಬ್ ಚಾನಲ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್. ಥ್ಯಾಂಕ್ ಯು. ಮರಿಬೇಡಿ, ಬೆಲ್ ಒತ್ತೋದು. ಬಾಯ್ 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 ಬಾಯ್. ಜೊತೆ ಇದ್ರ ಜೊತೆಗೆ ನಮ್ ಪ್ರೊಡ್ಯೂಸರ್ ಯಾಕೋ ಬಜೆಟ್ ಉಳಿಸ್ತಾರ ಕಣ.